ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ಇಕ್ವಾಲಿಟಿ ಮೇಲೆ ಬರ್ತಕ್ಕಂಥ ಕೆಲವೊಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ನಾವೀಗ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದೇ ಸ್ಟೇಟ್ಮೆಂಟ್ ಇದೆ. ಕನ್ಕ್ಲೂಷನ್ ಅಲ್ಲಿ ಏನ್ ಕೇಳಿದ್ದಾರೆ, ಸೊ ಇ ಲೆಸ್ ದೆನ್ ಎಫ್ ಅಂತಿದೆ ಅಂಡ್ ಕ್ಯೂ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟಿ ಇದೆ. ಇ ಟು ಎಫ್ ಓಪನ್ ಅದ ಕ್ಲೋಸ್ ಅದ ನೋಡ್ರಿ, ಓಪನ್ ಅದ, ಒಂದು ಈಕ್ವಲ್ ಟು ಇದೆ, ಒಂದು ಇಂಡೆಫಿನೆಟ್ ಇದೆ, ಒಂದು ಡೆಫಿನೆಟ್ ಇದೆ. ಸೊ ಏನಾಗಿರ್ಬೇಕು ನಮ್ದು ಈಗ ಫೈನಲಿ ಕನ್ಕ್ಲೂಷನ್ ನಮ್ದು ಎಫ್ ಈಸ್ ಗ್ರೇಟರ್ ದೆನ್ ಇ ಅಂತ ಬರಬೇಕು, ಅಥವಾ ಇ ಈಸ್ ಲೆಸ್ ದೆನ್ ಎಫ್ ಅಂತ ಇರಬೇಕು. ರೈಟ್, ಇದು ಆನ್ಸರ್. ದೆನ್ ಕ್ಯೂ ಟು ಟಿ ಇದೆ, ಕ್ಯೂ ಟು ಟಿ ಓಪನ್ ಇದೆ, ಕ್ಲೋಸ್ ಇದೆ ನೋಡ್ರಿ. ಕ್ಯೂ ಇಂದ ಡಬ್ಲ್ಯೂ ಬರ್ಬೋದು, ಬಟ್ ಡಬ್ಲ್ಯೂ ಇಂದ ಇ ಬರಕ್ ಇಲ್ಲಿ ಕ್ಲೋಸ್ ಆಗಿದೆ, ಸೊ ದೇರ್ ಫಾರ್ ರಾಂಗ್. ಸೊ ಆಪ್ಷನ್ ನಮ್ದು ಎ ರೈಟ್ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ಅನ್ನು ನೋಡೋದಾದ್ರೆ, IBPS ಕ್ಲರ್ಕ್ ಪ್ರಿಲಿಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಫಸ್ಟ್ ಕನ್ಕ್ಲೂಷನ್ ಏನಾಗಿದೆ, ಟಿ ಟು ಜಿ ಇದೆ, ಇಲ್ಲಿದೆ ನೋಡಿ. ಟಿ ಟು ಜಿ ನಡುವೆ ಏನಿದೆ, ಇಲ್ಲಿ ಎರಡು ಕಡೆ ಇಂಡೆಫಿನಿಟ್ ಇದೆ. ಇಂಡೆಫಿನಿಟ್ ಇದ್ರೆ ಏನಾಗ್ತದೆ, ಟಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಜಿ ಎಚ್, ಎಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಜಿ ಅಂತ ಇದೆ. ಸೊ ಫೈನಲಿ ಟಿ ಟು ಜಿ ನಡುವೆ ಏನಾಗ್ತದೆ, ಟಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಜಿ ಆಗ್ತದೆ. ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ ಇಲ್ಲಿ, ಟಿ ಲೆಸ್ ದೆನ್ ಜಿ ಅಂತ ಕೊಟ್ಟಾರೆ, ಬಟ್ ಟಿ ಈಕ್ವಲ್ ಟು ಜಿ ಅಂತ ಕೊಟ್ಟಿಲ್ಲ. ಇಲ್ಲಿ ಒಂದು ಪೇರ್ ಬಂದು ಇನ್ನೊಂದು ಪೇರ್ ಬರಲಿಲ್ಲ ಅಂತಂದ್ರೆ ಇದನ್ನು ಆಪ್ಷನ್ ಏನಾಗ್ತದೆ ನಮ್ದು ಇಲ್ಲಿ ಕನ್ಕ್ಲೂಷನ್ ರಾಂಗ್ ಆಗ್ತದೆ. ಸೊ ನೆಕ್ಸ್ಟ್ ನಾವು ಕನ್ಕ್ಲೂಷನ್ ನೋಡೋದಾದ್ರೆ ಸಿ ಟು ಜಿ ಇದೆ, ಸಿ ಟು ಜಿ ನಡುವೆ ಏನಿದೆ ನೋಡ್ರಿ, ಇಂಡೆಫಿನೆಟ್ ಕ್ರಿಯೇಟ್ ಆಗಿದೆ. ಸೊ ಇಂಡೆಫಿನೆಟ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಇಲ್ಲಿ ಏನಾಗ ಬಂದಿದೆ ನೋಡ್ರಿ, ಸಿ ಟು ಜಿ ಟು ಟಿ ಟು ಸಿ ಅಂತ ಕೊಟ್ಟಿದ್ದಾರೆ. ಟಿ ಇದ್ರು ಅಷ್ಟೇ, ಸಿ ಇದ್ರು ಅಷ್ಟೇ. ಅಂದ್ರೆ ನಾವಿಲ್ಲಿ ಟಿನು ಇದ್ರು ನೋಡ್ಬೋದು, ಸಿ ಇದ್ರು ನೋಡ್ಬೋದು. ಬಟ್ ಇವೆರಡನ್ನ ಫೈನಲ್ ಏನಾಗ್ತದೆ, ಇದು ಟಿ ಜಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟಿ ಅಂತ ಆಗ್ತದೆ. ಇದನ್ನ ಸಪ್ರೇಟ್ ಮಾಡಿದ್ರೆ ಏನಾಗ್ಬೋದು ಹೇಳ್ರಿ, ಟಿ ಲೆಸ್ ದೆನ್ ಜಿನೂ ಆಗ್ಬೋದು, ಟಿ ಈಕ್ವಲ್ ಟು ಜಿನೂ ಆಗ್ಬೋದು. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಟಿ ಈಕ್ವಲ್ ಟು ಸಿ ಕೊಟ್ರ ಅಂತಂದ್ರೆ ಟಿ ಜಾಗದಾಗ ಇಲ್ಲಿ ಟಿ ಇದ್ರು ಅಷ್ಟೇ, ಸಿ ಇದ್ರು ಅಷ್ಟೇ, ಟಿ ಇದ್ರು ಅಷ್ಟೇ, ಸಿ ಇದ್ರು ಅಷ್ಟೇ. ಈಗ ನಿಮ್ಮ ಆನ್ಸರ್ ಏನಾಗ್ತದೆ, ಇದು ಇಂಡಿವಿಜುವಲ್ ನೋಡಿದಾಗ ರಾಂಗ್ ಆಗಿರ್ತದೆ. ಬಟ್ ಇವೆರಡನ್ನ ಪೇರ್ ಅನ್ನ ಅನಾಲಿಸಿಸ್ ಮಾಡಿದ್ವಿ ಅಂತಂದ್ರೆ ನಮ್ಮ ಆನ್ಸರ್ ಏನಾಗ್ತದೆ, ಐದರ್ ಒನ್ ಆರ್ ಟೂ ಫಾಲೋಸ್. ಐದರ್ ಒನ್ ಆರ್ ಟೂ ಫಾಲೋಸ್ ಅಂದ್ರೆ ಆಪ್ಷನ್ ಸಿ ನಮ್ದು ಏನಾಗ್ತದೆ ಇಲ್ಲಿ ರೈಟ್ ಆಗ್ತದೆ. ಸೊ ಇದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬಹುದು ನೀವು. ಇಲ್ಲಿ ಟಿ ಇದೆ, ಜಿ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಜಿ ಇದೆ. ಬಟ್ ಇವೆರಡು ಲೆಟರ್ಗಳು ಡಿಫ್ರೆಂಟ್ ಇದ್ರು ಸದೆ ಇವೆರಡು ನೋಡು ಸಿಂಬಲ್ ಏನಾಗಿದೆ, ಇಲ್ಲಿ ಈಕ್ವಲ್ ಟು ಕ್ರಿಯೇಟ್ ಆಗಿದೆ. ಸೊ ಟಿ ಅಂಡ್ ಸಿ ಎರಡು ಒಂದೇ ಅಂತ ತಿಳ್ಕೋಬೇಕು. ಸೊ ಇದನ್ನ ಸಪರೇಟ್ ಆಗಿ ಬರೆದಾಗ ಟಿ ಇಸ್ ಲೆಸ್ ದೆನ್ ಜಿ ಆರ್ ಟಿ ಈಕ್ವಲ್ ಟು ಜಿ ಅಂದ್ರೂ ಒಂದೇ, ಸಿ ಈಕ್ವಲ್ ಟು ಜಿ ಅಂದ್ರೂ ಒಂದೇ. ಸೊ ದೇರ್ ಫೋರ್ ಆನ್ಸರ್ ನಮ್ದು ಐದರ್ ಒನ್ ಆರ್ ಟೂ ಫಾಲೋಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನಾಗಿದೆ, ಕಂಪ್ಲೀಟ್ ಒಂದೇ ಸ್ಟೇಟ್ಮೆಂಟ್ ಇದೆ. ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾರೆ, ಕೆ ಟು ಟಿ ಇದೆ. ಕೆ ಟು ಟಿ ಅಂತಂದ್ರೆ ಕೆ ಟು ಟಿ ಓಪನ್ ಅದ ಕ್ಲೋಸ್ ಅದ ನೋಡ್ರಿ, ಓಪನ್ ಇದೆ. ಅಟ್ಲೀಸ್ಟ್ ಒಂದಾದ್ರೂ ಡೆಫಿನೆಟ್ ಸಿಂಬಲ್ ಇಲ್ಲಿ ಯೂಸ್ ಆಗಿದೆ. ಡೆಫಿನೆಟ್ ಸಿಂಬಲ್ ಯೂಸ್ ಆಗಿತ್ತು ಅಂತಂದ್ರೆ ಕನ್ಕ್ಲೂಷನ್ ಏನಾಗಿರ್ಬೇಕು ನಮ್ದು, ಡೆಫಿನೆಟ್ ಇರಬೇಕು. ಸೊ ಕೆ ಈಸ್ ಗ್ರೇಟರ್ ದೆನ್ ಟಿ. ದೆನ್ ಆರ್ ಟು ಎಫ್, ಆರ್ ಟು ಎಫ್ ಅಂತಂದ್ರೆ ಎರಡು ನೋಡ್ರಿ ಕ್ಲೋಸ್ ಅದಾವ. ಇಲ್ಲಿ ಕ್ಲೋಸ್ ಇತ್ತಂದ್ರೆ ಇದು ಆಪ್ಷನ್ ರಾಂಗ್ ಆಗಿರ್ತದೆ. ಓನ್ಲಿ ನಮ್ದು ಆಪ್ಷನ್ ಎ ನಮ್ದು ರೈಟ್ ಅಂತ ಹೇಳ್ಬೋದು. ಸೆಕೆಂಡ್ ಕನ್ಕ್ಲೂಷನ್ ರಾಂಗ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ, ಕಂಪ್ಲೀಟ್ ಒಂದೇ ಸ್ಟೇಟ್ಮೆಂಟ್ ಇದೆ. ಕನ್ಕ್ಲೂಷನ್ ಏನಿದೆ, ಸಿ ಟು ಜಿ ಇದೆ. ಸಿ ಟು ಜಿ ಅಂದ್ರೆ ಇಲ್ಲಿ ನೋಡ್ರಿ, ಇವೆರಡರ ನಡುವಿನ ಓಪನ್ ಅದ ಕ್ಲೋಸ್ ಅದ ನೋಡ್ರಿ, ಇವೆರಡರ ನಡುವೆ ಮಾತ್ರ ಓಪನ್ ಆಗಿದೆ. ಸೊ ಸಿ ಈಸ್ ಗ್ರೇಟರ್ ದೆನ್ ಜಿ, ಸಿ ಈಸ್ ಗ್ರೇಟರ್ ದೆನ್ ಜಿ, ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕೆ ಟು ಡಿ ನಾವು ನೋಡಿದ್ವಿ ಅಂತಂದ್ರೆ ಓಪನ್ ಆಗಿದೆ ಇದು. ಸೊ ಒಂದು ಇಂಡೆಫಿನಿಟ್ ಇದೆ, ಒಂದು ಡೆಫಿನೆಟ್ ಇದೆ ಅಂದ್ರೆ ಕೆ ಈಸ್ ಲೆಸ್ ದೆನ್ ಡಿ, ಕೆ ಈಸ್ ಲೆಸ್ ದೆನ್ ಡಿ. ಅದಕ್ಕೆ ನಿಮ್ಮ ಆನ್ಸರ್ ಏನಾಗ್ಬೋದು, ಬೋತ್ ಒನ್ ಅಂಡ್ ಟೂ ಫಾಲೋಸ್. ಬೋತ್ ಒನ್ ಅಂಡ್ ಟೂ ಹೇಳುವಂತ ಆಪ್ಷನ್ ಯಾವ್ದಿದೆ, ಆಪ್ಷನ್ ಇ ನಮ್ದು ರೈಟ್ ಆನ್ಸರ್ ಇದೆ. ಸೊ ಈ ತರ ನೀವು ಏನ್ ಮಾಡ್ಬೋದು ಅಂದ್ರೆ ಪ್ರಿವಿಯಸ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಗಳು ಈ ಪ್ಯಾಟರ್ನ್ ಅಲ್ಲಿ ಇರ್ತದೆ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡೋಣ. ಈಗ ಇದು ನೀವು ಮಾಡ್ಬೋದನ್ನ ನೋಡ್ರಿ. ಇಲ್ಲಿ ಸ್ಟೇಟ್ಮೆಂಟ್ ಏನಾಗಿದೆ, ಎರಡು ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕನ್ಕ್ಲೂಷನ್ ಒಳಗೆ ಯೂಸ್ ಆಗಿರುವಂತ ಎಲಿಮೆಂಟ್ಸ್ ಏನಿದೆ, ಬಿ ಟು ಡಬ್ಲ್ಯೂ ಇದೆ. ಬಿ ಎದರಲ್ಲಿದೆ, ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಡಬ್ಲ್ಯೂ ಎದರಲ್ಲಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಎರಡರೊಳಗೆ ಕಾಮನ್ ಎಲಿಮೆಂಟ್ ಯಾವ್ದಾವ ನೋಡ್ರಿ, ಕಾಮನ್ ಎಲಿಮೆಂಟ್ ಯಾವ್ದಿದೆ, ಎಫ್ ಇದೆ. ಈಗ ನೀವು ಫಸ್ಟ್ ಬಿ ಟು ಎಫ್ ಓಪನ್ ಅದ ಕ್ಲೋಸ್ ಅದ ನೋಡ್ರಿ, ಬಿ ಟು ಎಫ್ ಏನಿದೆ ಓಪನ್ ಇದೆ. ಸೊ ಬಿ ಈಸ್ ಗ್ರೇಟರ್ ದೆನ್ ಎಫ್. ಸೊ ನೆಕ್ಸ್ಟ್ ಎಫ್ ಟು ಡಬ್ಲ್ಯೂ ಏನಾಗಿದೆ ನೋಡ್ರಿ, ಇಲ್ಲಿನೂ ಓಪನ್ ಇದೆ. ಎಫ್ ಟು ಡಬ್ಲ್ಯೂ ಇಲ್ಲಿ ಓಪನ್ ಇದೆ ಅಂತಂದ್ರೆ ಸೊ ಫೈನಲಿ ನಮ್ದು ಏನಾಗ್ತದ, ಬಿ ಈಸ್ ಗ್ರೇಟರ್ ದೆನ್ ಡಬ್ಲ್ಯೂ ಅಂತ ಕ್ರಿಯೇಟ್ ಆಗ್ತದೆ. ರೈಟ್ ರೀ, ಬಿ ಈಸ್ ಟು ಎಫ್ ಓಪನ್ ಇದೆ, ದೆನ್ ಎಫ್ ಟು ಡಬ್ಲ್ಯೂನು ಓಪನ್ ಇದೆ. ಸೊ ಆನ್ಸರ್ ನಮ್ದು ಇಲ್ಲಿ ಬಿ ಈಸ್ ಗ್ರೇಟರ್ ದೆನ್ ಡಬ್ಲ್ಯೂ. ದೆನ್ ಇ ಟು ಬಿ ಇದೆ, ಇಲ್ಲಿ ಬಿ ಇದೆ, ಸೊ ಇದ್ರೊಳಗೆ ಇ ಇದೆ.
ಸೊ ಎರಡರೊಳಗೆ ಕಾಮನ್ ಆಗಿ ಯಾವ್ದಿದೆ ನೋಡ್ರಿ, ಮತ್ತೆ ಇಲ್ಲಿ ಯಾವ್ದಿದೆ, ಎಫ್ ಇದೆ. ಸೊ ಬಿ ಈಸ್ ಗ್ರೇಟರ್ ದೆನ್ ಎಫ್, ದೆನ್ ಎಫ್ ಈಸ್ ಗ್ರೇಟರ್ ದೆನ್ ಇ ಇದೆ. ಬಟ್ ಇಲ್ಲಿ ಗ್ರೇಟರ್ ದೆನ್ ಅವ್ರು ಈಕ್ವಲ್ ಟು ಬಂದ್ರೆ ಫೈನಲ್ ಏನಾಗ್ಬೇಕು, ನಮ್ದು ಗ್ರೇಟರ್ ದೆನ್ ಇರಬೇಕು. ಬಟ್ ಅವ್ರು ಏನ್ ಕೊಟ್ಟರೆ ಇಲ್ಲಿ ಬಿ ಈಸ್ ಗ್ರೇಟರ್ ದೆನ್ ಎಫ್ ಅಂಡ್ ಎಫ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇ ಅಂತಿದೆ. ಸೊ ಇದೇನಾಯ್ತು ನಮ್ದು ಇಲ್ಲಿ ರಾಂಗ್ ಆಯ್ತು. ಸೊ ಇ ಈಸ್ ಲೆಸ್ ದೆನ್ ಬರಬೇಕು, ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ ಇಲ್ಲಿ ಗ್ರೇಟರ್ ದೆನ್ ಕೊಟ್ಟಾರ. ಸೊ ಆಪ್ಷನ್ ಎ ನಮ್ದು ಏನಾಯ್ತು ಇಲ್ಲಿ ರೈಟ್ ಆನ್ಸರ್ ಆಯ್ತು. ಸೊ ನೆಕ್ಸ್ಟ್ ನಾವು ಇನ್ನೊಂದು ನೋಡೋದಾದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ. ಇಲ್ಲಿ ಎರಡು ಸ್ಟೇಟ್ಮೆಂಟ್ ಸಪ್ರೇಟ್ ಆಗಿದಾವು. ನಮ್ಮ ಕನ್ಕ್ಲೂಷನ್ ಏನಾಗಿದೆ, ಎನ್ ಟು ಎಚ್ ಇದೆ. ಎನ್ ಟು ಎಚ್ ಇದೆ ಅಂತಂದ್ರೆ ಎನ್ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಎಚ್ ಇದೆ. ಎರಡರೊಳಗೆ ಕಾಮನ್ ಎಲಿಮೆಂಟ್ ಯಾವ್ದು ನೋಡ್ರಿ, ಬಿ ಇದೆ. ಎರಡರೊಳಗೆ ಕಾಮನ್ ಎಲಿಮೆಂಟ್ ಬಿ ಇದೆ ಅಂದ್ರೆ ಎನ್ ಈಕ್ವಲ್ ಟು ಬಿ ಅಂತ ಕೊಟ್ಟಾರ ಅಂದ್ರೆ ಇಲ್ಲಿ ಬಿ ಟು ಎಚ್ ಏನದ ನೋಡ್ರಿ, ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್ ಅಂತಿದೆ. ಸೊ ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್ ಅಂದ್ರೂ ಒಂದೇ, ಎಚ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಅಂದ್ರೂ ಒಂದೇ. ಬಟ್ ಬಿ ಈಕ್ವಲ್ ಟು ಏನಾಗಿದೆ ನೋಡ್ರಿ, ಎನ್ ಇದೆ. ಸೊ ದೇರ್ ಫೋರ್ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್, ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಬಿ ಟು ಜೆ ನೋಡ್ರಿ, ಇಲ್ಲಿ ಬಿ ಇದೆ, ಇಲ್ಲಿ ಜೆ ಇದೆ. ಸೊ ಬಿ ಟು ಜೆ ನೋಡ್ಬೇಕು ಅಂದ್ರೆ ಎರಡರೂ ಕಾಮನ್ ಆಗಿ ಯಾವ್ದಿದೆ ನೋಡ್ರಿ. ಸೊ ಡೈರೆಕ್ಟ್ ಇಲ್ಲೇ ನೋಡ್ಬೋದಲ್ಲ ಈಗ ನೀವು. ಸೊ ಇಲ್ಲಿ ಒಂದು ಇಂಡೆಫಿನಿಟ್ ಇದೆ, ಒಂದು ಈಕ್ವಲ್ ಟು ಇದೆ ಅಂದ್ರೆ ಫೈನಲ್ ಏನಾಗಿರ್ತದೆ, ನಮ್ದು ಇಂಡೆಫಿನಿಟ್ ಕ್ರಿಯೇಟ್ ಆಗಿರ್ತದೆ. ಬಟ್ ಅವ್ರು ಏನ್ ಹೇಳ್ಯಾರ ಇಲ್ಲಿ ಡೆಫಿನೆಟ್ ಹೇಳ್ಯಾರ. ಇಲ್ಲಿ ಇಂಡೆಫಿನಿಟ್ ಕ್ರಿಯೇಟ್ ಇದೆ, ಇಲ್ಲಿ ಡೆಫಿನೆಟ್ ಆಗಿದೆ ಅಂದ್ರೆ ಇದು ಆಪ್ಷನ್ ಏನಾಯ್ತು ನಮ್ದು ರಾಂಗ್ ಆಯ್ತು. ಸೊ ಆಪ್ಷನ್ ನಮ್ದು ಇಲ್ಲಿ ಆಪ್ಷನ್ ಎ ನಿಮ್ದು ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ನಾವು ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಸೊ ಇಲ್ಲಿ ಎಲ್ ಟು ಬಿ ಕೇಳ್ಯಾರ. ಎಲ್ ಎದ್ರೊಳಗಿದೆ ನೋಡ್ರಿ, ಫಸ್ಟ್ ಸ್ಟೇಟ್ಮೆಂಟ್ ಒಳಗಿದೆ. ಬಿ ಎದ್ರೊಳಗಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಒಳಗಿದೆ. ಎರಡರೊಳಗೆ ಕಾಮನ್ ಆಗಿ ಯಾವ್ದಿದೆ ನೋಡ್ರಿ, ಎಂ ಇದೆ. ಸೊ ಇಲ್ಲಿ ಎಂ ಇದೆ, ಅಲ್ಲಿನೂ ಎಂ ಇದೆ. ಎಲ್ ಟು ಎಂ ಓಪನ್ ಅದ ಕ್ಲೋಸ್ ಅದ ನೋಡ್ರಿ. ಎಲ್ ಟು ಎಂ ಓಪನ್ ಇದೆ, ಫೈನಲ್ ಏನಾಗ್ತದೆ, ಎಲ್ ಈಸ್ ಗ್ರೇಟರ್ ದೆನ್ ಎಂ ಅಂತ ಆಗ್ತದೆ. ದೆನ್ ನೆಕ್ಸ್ಟ್ ಇಲ್ಲಿ ಎಂ ಈಕ್ವಲ್ ಟು ಬಿ ಅಂತಿದೆ. ಸೊ ಎಂ ಇದ್ರು ಅಷ್ಟೇ, ಬಿ ಇದ್ರು ಅಷ್ಟೇ. ಸೊ ಫೈನಲಿ ಎಲ್ ಈಸ್ ಗ್ರೇಟರ್ ದೆನ್ ಎಂ ಆಗಿದೆ ಅಂದ್ರೆ ಎಲ್ ಈಸ್ ಗ್ರೇಟರ್ ದೆನ್ ಬಿ ಆಲ್ಸೋ ರೈಟ್ ಅಂತ ಹೇಳ್ಬೋದು. ಬಿಕಾಸ್ ಎಂ ಈಕ್ವಲ್ ಟು ಬಿ ಅಂತ ಹೇಳ್ಯಾರ ಇಲ್ಲಿ. ಸೊ ಎನ್ ಟು ಯು ನೋಡ್ರಿ, ಇಲ್ಲಿ ಯು ಇದೆ, ಇದ್ರೊಳಗೆ ಕಾಮನ್ ಆಗಿ ಇಲ್ಲಿ ಯಾವ್ದಿದೆ, ಎನ್ ಇದೆ. ಸೊ ಯು ಎಂ ಅಂಡ್ ಎನ್ ನಡುವ, ಯು ಅಂಡ್ ಎನ್ ನಡುವ ಕಾಮನ್ ಆಗಿ ಯಾವ್ದಿದೆ, ಎಂ ಇದೆ. ಸೊ ಫಸ್ಟ್ ನೀವ್ ಏನ್ ಮಾಡ್ರಿ, ಇದನ್ನ ನೋಡ್ರಿ, ಓಪನ್ ಅದ ಕ್ಲೋಸ್ ಅದ ನೋಡ್ರಿ. ಎಂ ಟು ಎನ್ ನಡುವ ಎಂ ಈಸ್ ಗ್ರೇಟರ್ ದೆನ್ ಎನ್, ಎಂ ಈಸ್ ಗ್ರೇಟರ್ ದೆನ್ ಎನ್ ಇದೆ ನೋಡ್ರಿ. ಎಂ ಈಸ್ ಗ್ರೇಟರ್ ದೆನ್ ಎನ್. ನೆಕ್ಸ್ಟ್ ಎಂ ಈಸ್ ಲೆಸ್ ದೆನ್ ಯು ಅಂತಿದೆ. ಇಟ್ ಮೀನ್ಸ್ ಯು ಈಸ್ ಗ್ರೇಟರ್ ದೆನ್ ಎಂ, ಎಂ ಈಸ್ ಗ್ರೇಟರ್ ದೆನ್ ಎನ್ ಅಂದ್ರೆ ಫೈನಲಿ ಏನಾಗ್ತದೆ, ಓಪನ್ ಆಯ್ತು. ಸೊ ಏನ್ ಹೇಳ್ಬೋದು ಈಗ, ಯು ಈಸ್ ಗ್ರೇಟರ್ ದೆನ್ ಎನ್ ಅಂದ್ರೂ ಒಂದೇ, ಎನ್ ಈಸ್ ಲೆಸ್ ದೆನ್ ಯು ಅಂದ್ರೂ ಒಂದೇ. ಸೊ ಎನ್ ಈಸ್ ಲೆಸ್ ದೆನ್ ಯು ಅಂತ ಹೇಳ್ಬೋದು. ಸೊ ಈ ತರ ನೀವೇನ್ ಮಾಡ್ಬೇಕಂದ್ರೆ ಎರಡು ಸ್ಟೇಟ್ಮೆಂಟ್ ಒಳಗೆ ಕಾಮನ್ ಇರುವಂತ ಎಲಿಮೆಂಟ್ ಹೆಲ್ಪ್ ತಗೊಂಡು ಇವೆರಡುಗಳನ್ನ ಅನಾಲಿಸಿಸ್ ಮಾಡ್ಲಿಕ್ಕೆ. ಸೊ ಈಗ ನೋಡಿ 45th ಕ್ವಶನ್ ಅಲ್ಲಿ ಎಸ್ ಟು ಓ ಕೇಳಿದಾರೆ. ಇಲ್ಲಿ ಎಸ್ ಟು ಓ ಏನಿದೆ, ಓಪನ್ ಅದ ಕ್ಲೋಸ್ ಅದ ನೋಡ್ರಿ. ಎಸ್ ಇಂದ ಇಲ್ಲಿ ತನ ಬರ್ತೀರಿ, ಎಸ್ ಟು ಓ ನಡುವ ಓಪನ್ ಐತಿ. ಈಗ ಏನಾಗಿದೆ ಸಿಂಬಲ್ ಇಲ್ಲಿ, ಇಂಡೆಫಿನಿಟ್ ಇದೆ, ಡೆಫಿನೆಟ್ ಇದೆ, ಈಕ್ವಲ್ ಟು ಇದೆ. ಸೊ ಫೈನಲ್ ಏನಾಗಬೇಕು, ಎಸ್ ಈಸ್ ಗ್ರೇಟರ್ ದೆನ್ ಓ, ರೈಟ್. ಪಿ ಟು ಜಿ ನೋಡ್ರಿ, ಪಿ ಟು ಜಿ ಓಪನ್ ಅದ ಕ್ಲೋಸ್ ಅದ, ಇವೆರಡು ಇಲ್ಲಿ ಏನಾಗ್ಯಾವ, ಇಲ್ಲಿ ಕ್ಲೋಸ್ ಆಗ್ಯಾವ. ದೇರ್ ಫೋರ್ ಇದು ರಾಂಗ್ ಆಯ್ತು. ಸೊ ಆಪ್ಷನ್ ನಮ್ದು ಎ ರೈಟ್ ಆಗ್ತದ. ಆಪ್ಷನ್ ಎ ಹೇಳುವಂಥದ್ದು ಯಾವ್ದು ನೋಡ್ರಿ, ಓನ್ಲಿ ಒನ್ ಹೇಳುವಂಥ ಆಪ್ಷನ್ ಯಾವ್ದಿದೆ, ಎ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನು ನಾವು ನೋಡೋಣ. ಈಗ 48 ತಂದಿದೆ ನೋಡ್ರಿ. ಸೊ ಇಲ್ಲಿ ಕಂಪ್ಲೀಟ್ ಒಂದೇ ಸ್ಟೇಟ್ಮೆಂಟ್ ಇದೆ. ಕನ್ಕ್ಲೂಷನ್ ಒಳಗೆ ಏನು ಕೊಟ್ಟಿದ್ದಾರೆ, ಬಿ ಲೆಸ್ ದೆನ್ ಎನ್ ಅಂತಿದೆ. ಬಿ ಟು ಎನ್ ಏನಾಗಿದೆ, ಇಂಡೆಫಿನಿಟ್ ಸಿಂಬಲ್ ಇಲ್ಲಿ ಯೂಸ್ ಆಗಿದೆ. ಬಟ್ ಅವ್ರು ಹೇಳಿದ್ದು ಡೆಫಿನೆಟ್ ಸಿಂಬಲ್ ಹೇಳ್ಯಾರ. ಸೊ ದೇರ್ ಫೋರ್ ಏನಾಯ್ತು ನಿಮ್ದು ಈಗ ರಾಂಗ್ ಆಯ್ತು, ರಾಂಗ್ ಆಯ್ತು. ಸೊ ಎಲ್ ಟು ಎಚ್ ನೋಡ್ರಿ, ಇಲ್ಲಿ ಎಲ್ ಇದೆ, ಇಲ್ಲಿ ಎಚ್ ಇದೆ, ಓಪನ್ ಅದ ಕ್ಲೋಸ್ ಅದ ನೋಡ್ರಿ. ಇಲ್ಲಿ ಬಂದಾಗೆ ಕ್ಲೋಸ್ ಐತೆ ಅಂದ್ರೆ ನೀವು ಈ ಕಡೆ ಬರೋ ಅವಶ್ಯಕತೆನೇ ಇಲ್ಲ. ಸೊ ಫೈನಲ್ ಏನಾಯ್ತು, ಇದು ರಾಂಗ್ ಆಯ್ತು. ಈಗ ನೈದರ್ ಒನ್ ನಾರ್ ಟು ಫಾಲೋಸ್. ಆಪ್ಷನ್ ಯಾವ್ದಿದೆ, ಆಪ್ಷನ್ ಡಿ ನಿಮ್ದು ರೈಟ್ ಆನ್ಸರ್ ಆಗಿರ್ತದೆ. ಟು ಟು ಎಸ್ ನಡುವ ಓಪನ್ ಅದ. ಈಗ ಇಲ್ಲಿ ಫೈನಲಿ ಏನ್ ಕ್ರಿಯೇಟ್ ಆಗಿದೆ, ಇಲ್ಲಿ ಕ್ಯೂ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಸ್ ಅಂತ ಕ್ರಿಯೇಟ್ ಆಗಿದೆ. ಬಟ್ ಇಲ್ಲಿ ಎರಡು ಕಡೆ ಕ್ಯೂ ಟು ಎಸ್, ಎಸ್ ಟು ಕ್ಯೂ ಬಂದಿದೆ. ಅಂದ್ರೆ ಏನಾಯ್ತು, ಇದು ಕಂಪ್ಲೀಟ್ ಆಗಿ ಒಂದೇ ಕನ್ಕ್ಲೂಷನ್ ಬರಬೇಕಾಗಿದ್ದು ಸಪ್ರೇಟ್ ಮಾಡಿ ಹೇಳಿದ್ದಾರೆ. ಈಗ ಇಲ್ಲಿ ಏನಂತ ಹೇಳಿದ್ದಾರೆ, ಕ್ಯೂ ಈಸ್ ಗ್ರೇಟರ್ ದನ್ ಎಸ್ ಅಂತ ಹೇಳಿದ್ದಾರೆ. ಇನ್ನೊಂದು ಏನ್ ಹೇಳಿದ್ದಾರೆ, ಎಸ್ ಈಕ್ವಲ್ ಟು ಕ್ಯೂ ಅಂದ್ರೂ ಒಂದೇ, ಕ್ಯೂ ಈಕ್ವಲ್ ಟು ಎಸ್ ಅಂದ್ರೂ ಒಂದೇ. ಇವೆರಡು ಪೇರ್ಗಳು ಕನ್ಕ್ಲೂಷನ್ ಒಳಗಿದ್ದು ಅಂದ್ರೆ ಯಾವಾಗಲೂ ನಿಮ್ಮ ಆನ್ಸರ್ ಏನಾಗಿರ್ತದೆ,
ಐದರ್ ಒನ್ ಆರ್ ಟೂ ಫಾಲೋಸ್ ಅಂತ ಇರ್ತದೆ. ಐದರ್ ಒನ್ ಆರ್ ಟೂ ಹೇಳುವಂತ ಆಪ್ಷನ್ ಯಾವ್ದಿದೆ ನೋಡ್ರಿ, ಆಪ್ಷನ್ ಸಿ ನಮ್ದು ಏನಾಗಿರ್ತದೆ, ರೈಟ್ ಆನ್ಸರ್ ಆಗಿರ್ತದೆ. ಹೀಗೆ ಐದರ್ ಆರ್ ಬರುವಂತ ಕೇಸ್ಗಳು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಸ್ಟೇಟ್ಮೆಂಟ್ ಇದು. ಸೊ ಜೆ ಟು ಕ್ಯೂ ಇದೆ. ಜೆ ಟು ಕ್ಯೂ ಅಂದ್ರೆ ಇಲ್ಲಿ ಜೆ ಇದೆ, ಇಲ್ಲಿ ಕ್ಯೂ ಇದೆ. ಓಪನ್ ಇದೆ, ಕ್ಲೋಸ್ ಇದೆ ನೋಡ್ರಿ. ಕಂಪ್ಲೀಟ್ ಇದೆ, ಏನಾಗಿದೆ, ಓಪನ್ ಆಗಿದೆ ಜೆ ಟು ಕ್ಯೂ ನಡುವೆ. ಸೊ ಫೈನಲಿ ಕನ್ಕ್ಲೂಷನ್ ಏನಿದೆ, ಒಂದು ಡೆಫಿನೆಟ್ ಸಿಂಬಲ್ ಬಂದಿದೆ ಇಲ್ಲಿ. ಸೊ ಜೆ ಈಸ್ ಲೆಸ್ ದನ್ ಕ್ಯೂ, ಜೆ ಈಸ್ ಲೆಸ್ ದನ್ ಕ್ಯೂ ಅಂತ ಹೇಳ್ಬೋದು. ಎಲ್ ಟು ಆರ್ ನಾವು ಹೇಳೋದಾದ್ರೆ ಎಲ್ ಇಂದ ಕ್ಯೂ ವರೆಗೆ ಓಪನ್ ಇದೆ, ಬಟ್ ಕ್ಯೂ ಇಂದ ಆರ್ ಏನಾಗಿದೆ, ಕ್ಲೋಸ್ ಆಗಿದೆ. ಸೊ ಕ್ಲೋಸ್ ಆಗಿದೆ ಅಂತಂದ್ರೆ ಇದು ಆಪ್ಷನ್ ನಮ್ದು ರಾಂಗ್ ಆಯ್ತು. ಕನ್ಕ್ಲೂಷನ್ 2 ರಾಂಗ್ ಆಯ್ತು. ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್ ಹೇಳುವಂತ ಆಪ್ಷನ್ ಯಾವ್ದಿದೆ, ಎ ಇದೆ. ಸೊ ನೋಡ್ರಿ, ಈ ತರ ಸಿಂಪಲ್ ಆಗಿ ಇಂಥ ಕ್ವಶನ್ಗಳನ್ನ ನೀವು ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಈಗ ನಾವು ಇನ್ನೊಂದೆರಡು ಕ್ವಶನ್ ನೋಡೋದಾದ್ರೆ ಇಲ್ಲೇನಾಗಿದೆ ನೋಡ್ರಿ, ಟಿ ಟು ಕ್ಯೂ ಕೇಳಿದಾರೆ. ಈಗ ಟಿ ಟು ಕ್ಯೂ ಅಂತಂದ್ರೆ ಇಲ್ಲಿ ಟಿ ಇದೆ, ಇಲ್ಲಿ ಕ್ಯೂ ಇದೆ. ಸೊ ಟಿ ಈಸ್ ಲೆಸ್ ದನ್ ಕ್ಯೂ, ಟಿ ಈಸ್ ಲೆಸ್ ದನ್ ಕ್ಯೂ, ರೈಟ್ ಆನ್ಸರ್. ಟಿ ಟು ಕೆ ನೋಡಿದ್ರೆ ಟಿ ಇಲ್ಲಿದೆ, ಕೆ ಇಲ್ಲಿದೆ, ಎಲ್ಲ ಓಪನ್ ಅದ, ಕ್ಲೋಸ್ ಅದ ನೋಡ್ರಿ. ಕಂಪ್ಲೀಟ್ ಇವೆಲ್ಲ ಏನದಾವು, ಓಪನ್ ಅದಾವ. ಸೊ ಟಿ ಈಸ್ ಲೆಸ್ ದನ್ ಕೆ, ಟಿ ಈಸ್ ಲೆಸ್ ದನ್ ಕೆ. ಬೋತ್ 1 and 2 ಆಪ್ಷನ್ ಹೇಳುವಂತ ಆಪ್ಷನ್ ಯಾವ್ದಿದೆ ನೋಡ್ರಿ, ಆಪ್ಷನ್ ಈ ರೈಟ್ ಆನ್ಸರ್ ಇದೆ. ನೆಕ್ಸ್ಟ್ ನಾವು ಇನ್ನೊಂದು ನೋಡೋದಾದ್ರೆ ವಿ ಟು ಎಚ್ ಇದೆ. ಇಲ್ಲಿ ವಿ ಇದೆ, ಇದ್ರೊಳಗೆ ಎಚ್ ಇದೆ. ಎರಡೂರ ಕಾಮನ್ ಆಗಿ ಯಾವ್ದಿದೆ, ಎಂ ಇದೆ. ವಿ ಟು ಎಂ ಓಪನ್ ಅದ ನೋಡ್ರಿ. ವಿ ಟು ಎಂ ಓಪನ್ ಇತ್ತು ಅಂದ್ರೆ ಎಂ ಮುಂದಿನ ನಾವು ಆಡ್ ಮಾಡಬಹುದು. ಬಟ್ ಇಲ್ಲಿ ವಿ ಟು ಎಂ ಏನಾಗಿದೆ, ಇಲ್ಲಿ ಕ್ಲೋಸ್ ಆಗಿದೆ ಅಂದ್ರೆ ನೀವು ಎಚ್ ಕಾಂಬಿನೇಷನ್ ಮಾಡಕ್ ಚಾನ್ಸೇ ಇಲ್ಲ. ಸೊ ಅದರ ರಾಂಗ್ ಹೇಳ್ಬೋದು, ರೈಟ್ ರೀ. ನೆಕ್ಸ್ಟ್ ಎಚ್ ಟು ಎಂ ನೋಡ್ರಿ. ಎಚ್ ಟು ಎಂ ಹೇಳ್ಬೇಕು ಅಂತಂದ್ರೆ ನಾವು ಇಲ್ಲೇ ನೋಡ್ಬೋದು, ಎಂ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಚ್ ಅಂತದ. ಎಚ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎಂ, ಎಚ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎಂ, ರೈಟ್ ಆನ್ಸರ್. ಆಪ್ಷನ್ ಬಿ ನಮ್ದು ಏನಾಗ್ತದೆ ಇಲ್ಲಿ ರೈಟ್ ಆಗ್ತದೆ. ಸೊ ಈ ತರ ನೀವು ವಿದೌಟ್ ಪೆನ್ ಅಂಡ್ ಪೇಪರ್ ಏನ್ ಮಾಡ್ಬೇಕಂದ್ರೆ ಇಂಥ ಕ್ವಶನ್ಗಳನ್ನ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ಟೈಪ್ 1 ಅಲ್ಲಿ ನಾವು ಈ ತರ ಕ್ವಶನ್ಗಳನ್ನ ನೋಡ್ಬೋದು. ನೆಕ್ಸ್ಟ್ ಈಗ ಇನ್ಇಕ್ವಾಲಿಟಿ ಮೇಲೆ ಬರ್ತಕ್ಕಂಥ ಕೋಡೆಡ್ ಇನ್ಇಕ್ವಾಲಿಟಿ ಕ್ವಶನ್ ನಾವು ನೆಕ್ಸ್ಟ್ ವಿಡಿಯೋದೊಳಗೆ ನೋಡೋಣ.